ಗೂಡಂಗಡಿ ವರ್ಸಸ್ ಬಿಬಿಎಂಪಿ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ ವೀಕ್ಷಕರೇ. ಗಾಂಧಿ ಬಜಾರ್ ಪ್ರತಿದಿನವೂ ಕೂಡ ವ್ಯಾಪಾರಕ್ಕೋಸ್ಕರ ಗಿಜಿಗುಡ್ತಾ ಇದ್ದಂತಹ ಗಾಂಧಿ ಬಜಾರ್ನಲ್ಲಿ ಇವತ್ತು ಪ್ರತಿಭಟನೆಯ ಪ್ರತಿಧ್ವನಿ ಕಾಣಿಸ್ಕೊಳ್ತಾ ಇದೆ. ಸಾವಿರಾರು ಜನ ಬೀದಿಗೆ ಬಿದ್ದಿದ್ದಾರೆ. ಈ ಬಗ್ಗೆ ಮಾತಾಡೋದಕ್ಕೆ ಇನ್ನೊಬ್ಬ ವರ್ತಕರು ನಮ್ಮ ಜೊತೆ ಜಾಯ್ನ್ ಆಗಿದ್ದಾರೆ. ರಾಜಣ್ಣ ಅವರು ನಮ್ಮ ಜೊತೆ ಇದ್ದಾರೆ. ರಾಜಣ್ಣ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ಸುಮಾರು ಎಷ್ಟು ವರ್ಷದಿಂದ ಅಲ್ಲಿ ಕೆಲಸ ಮಾಡ್ತಿದ್ದೀರಾ? ಅಮ್ಮ, ನಾವು ನನ್ನ ಬುದ್ಧಿ ಬಂದಾಗಿಂದ 50 ವರ್ಷದಿಂದ ಇದ್ದೀವಿ ಅಮ್ಮ. 50 ವರ್ಷದಿಂದ ಏನು ವ್ಯಾಪಾರ ಮಾಡ್ತಿದ್ರಿ? ಫುಟ್ಪಾತಲ್ಲಿ ತರಕಾರಿ ವ್ಯಾಪಾರ ಮಾಡ್ತಾ ಇದ್ವಿ. ತರಕಾರಿ ವ್ಯಾಪಾರ ಮಾಡ್ತಿದ್ರಿ. ನಿಮ್ದು ಎಲ್ಲ ನೆಲಸಮ ಆಗಿದೆ? ನೆಲಸಮ ಆಗಿದೆ. ನಾವು ಇವತ್ತು ಫುಟ್ಪಾತಲ್ಲೇ ಇದ್ದೀವಿ. ನಮಗೆ ಸಪರೇಟ್ ಒಂದು ಜಾಗ ಕೊಟ್ಬಿಟ್ಟಿದ್ದಾರೆ. ಜಾಗ ಕೊಟ್ಟಿದ್ದಾರೆ ನಿಮ್ಗೆ? ಆಟೋ ಸ್ಟ್ಯಾಂಡ್ ಅಲ್ಲಿ ಕೊಟ್ಟಿದ್ದಾರೆ. ಅದನ್ನು ನಾವು ಬಾಡಿಗೆ ಕಟ್ತಾ ಇದೀವಿ. 20 ಪೈಸಾ ಸುಂಕದಿಂದ ನಾವು ಗಾಂಧಿ ಬಜಾರಲ್ಲಿ ಇರೋದು. ಇವ್ರಿಗೆ ಫ್ಯಾಮಿಲಿ ಕಂಪ್ಲೀಟ್ ಗೊತ್ತು. ಸದಾಶಿವ ಸಾಹೇಬ್ರಿಗೆ ಇವ್ರ ಅಣ್ಣವ್ರ ಅಧ್ಯಕ್ಷರು ಮಾರ್ಕೆಟ್ ಕಟ್ಕೊಡ್ತಿರೋದು. 20 ಜನ ಇದ್ದಾಗಲೇ ಕಟ್ಕೊಟ್ಟಿಲ್ಲ ಅವರು. ಈಗ 140 ಜನಕ್ಕೆ ಎಲ್ಲಿಂದ ಕಟ್ಕೊಡ್ತಾರೆ? ಓಕೆ ಸರ್, ಇನ್ನೊಂದು ಪ್ರಶ್ನೆ ಕೇಳಬೇಕು. ಈ ವ್ಯಾಪಾರಸ್ಥರನ್ನ ತೆರವು ಮಾಡ್ತೀರಾ, ಅದು ಸರಿ. ಆದ್ರೆ ಗಾಂಧಿ ಬಜಾರ್ನಲ್ಲಿ ನೀವು ಪ್ರತಿದಿನ ಓಡಾಡ್ತಾ ಇರ್ತೀರಾ. ಇನ್ನೊಂದು ಸಮಸ್ಯೆ ಅಲ್ಲಿ ನೀವು ಗಮನಿಸಿರ್ಬಹುದು, ಪಾರ್ಕಿಂಗ್ಗೋಸ್ಕರನೇ ಒಂದಷ್ಟು ಜಾಗ ನಿರ್ಧಾರ ಆಗ್ಬಿಡುತ್ತೆ. ಈಗ ಇಷ್ಟಗ್ಲ ರೋಡ್ ಇದೆ ಅಂದ್ರೆ ಅದರಲ್ಲಿ ಇಷ್ಟು ಭಾಗ ಪಾರ್ಕಿಂಗ್ಗೆ ಹೋಗ್ಬಿಡುತ್ತೆ. ಯಾರ್ದೋ ಕಾರ್ ತಂದು ನಿಲ್ಲಿಸ್ಕೋತಾರೆ, ಇನ್ಯಾರ್ದೋ 2 ವೀಲರ್ ಅದರ ತೆರವಿನಿಂದ ಈ ಸಮಸ್ಯೆ ಪರಿಹಾರ ಆಗ್ತಿರ್ಲಿಲ್ಲ ಅಂತ ನಿಮ್ಗೆ ಅನ್ಸುತ್ತಾ? ಅಂದ್ರೆ ಈಗ ಪಾರ್ಕಿಂಗ್ ಸಮಸ್ಯೆ ಗಾಂಧಿ ಬಜಾರ್ ಮುಖ್ಯ ರಸ್ತೆಯಲ್ಲಿ ಇದೆ. 2 ವೀಲರ್ಸು ಮತ್ತು ಕಾರ್ ಪಾರ್ಕಿಂಗ್ಗೆ ನಮಗೆ ಸ್ಥಳಾವಕಾಶ ಇಲ್ಲ. ರಸ್ತೆಯ ಒಂದು ಬದಿಯಲ್ಲೇ ಪಾರ್ಕ್ ಮಾಡಬೇಕು. ನಗರದ ಎಲ್ಲಾ ಪ್ರದೇಶಗಳಲ್ಲೂ ಆದಾಗೆ ರಸ್ತೆ ಬದಿಯಲ್ಲೇ ಪಾರ್ಕಿಂಗ್ ಮಾಡ್ತಾ ಇದ್ದೇವೆ. ಈಗ ಏನಾಗಿದೆ ಅಂತ ಹೇಳಿದ್ರೆ, ನಮ್ಮ ಕಾರ್ಪೊರೇಷನ್ ಜಾಗ ಇದೆ, ಸುಮಾರು 12,000 ಚದರಡಿ ಜಾಗ ಇದೆ. ಆ ಜಾಗದಲ್ಲಿ 7 ಅಂತಸ್ತುಗಳ ಒಂದು ಪಾರ್ಕಿಂಗ್ ನಿಲ್ದಾಣಕ್ಕಾಗಿ ಸರ್ಕಾರದಿಂದ ನಮಗೆ ಅನುಮತಿ ಸಿಕ್ಕಿದೆ. ಮತ್ತು 13ನೇ ಹಣಕಾಸು ಆಯೋಗ ಕೂಡ ಅದಕ್ಕೆ 12 ಕೋಟಿ ರೂಪಾಯಿಗಳನ್ನು ಸಹಾಯಧನ ಕೊಡ್ತಾ ಇದೆ. ಸೊ ಇನ್ನು ಟೆಂಡರ್ ಪ್ರೊಸೆಸ್ನಲ್ಲಿದೆ. ಟೆಂಡರ್ ಆಗಿದ ತಕ್ಷಣ ನಾವು ಅಲ್ಲಿ ಒಂದು ಪಾರ್ಕಿಂಗ್ ಕಾಂಪ್ಲೆಕ್ಸ್ ಅನ್ನು ಕಟ್ಟೋರಿದ್ದೀವಿ. ಸುಮಾರು 490 ಪಾರ್ಕಿಂಗ್ ಕಾಂಪ್ಲೆಕ್ಸ್ ಕಟ್ಟೋದಕ್ಕೆ ಇಷ್ಟೊಂದು ಇದಿದೆ. ಗೂಡಂಗಡಿಗಳಿರೋರಿಗೆ ಒಂದು ಜಾಗ ಈಗ ಪಾರ್ಕಿಂಗ್ಗೆ ಜನ ಓಡಾಡೋದಕ್ಕೆ ನಾವು ದಾರಿಯನ್ನು ಕ್ಲಿಯರ್ ಮಾಡ್ಕೊಡ್ಬೇಕಲ್ವಾ? ಫುಟ್ಪಾತ್ ನಲ್ಲಿ ಜನ ಓಡಾಡೋದು, ಫುಟ್ಪಾತ್ ನಲ್ಲೂ 2 ವೀಲರ್ ನಿಲ್ಲಿಸ್ತಾರೆ, ವ್ಯಾಪಾರಸ್ಥರಿದ್ದಾರೆ, ರಸ್ತೆನಲ್ಲೂ ಕಾರ್ ನಿಲ್ಲಿಸ್ತಾರೆ ಅಂದಾಗ ಟ್ರಾಫಿಕ್ ರಾಜಣ್ಣ 2 ವೀಲರ್ನ ಅಲ್ಲಿ ವರ್ತಕರ ಸಂಘದವ್ರ ಜೊತೆ ಮಾತಾಡಾಗಿದೆ. ನಾವು ಏನು ನಮ್ಮ ಕನ್ಸರ್ವೆನ್ಸಿ ರಸ್ತೆಗಳಿದೆ, ಆ ಕನ್ಸರ್ವೆನ್ಸಿ ರಸ್ತೆಗಳಲ್ಲಿ ನಾವು ಕಾಂಕ್ರೀಟ್ ಮಾಡ್ಕೊಂಡಿದೀವಿ. ಆಗಲೇ ಲೇನ್ ಮಾರ್ಕಿಂಗ್ ಮಾಡಿದೀವಿ. ಅಲ್ಲಿರುವಂಥ ಸ್ಥಳೀಯ ACP ಅವ್ರ ಜೊತೆ ಮತ್ತು ವರ್ತಕ ಸಂಘದವ್ರ ಜೊತೆ ಮಾತಾಡಿ ಈ 2 ವೀಲರ್ನೆಲ್ಲ ಕನ್ಸರ್ವೆನ್ಸಿ ರಸ್ತೆನಲ್ಲಿ ಪಾರ್ಕಿಂಗ್ ಮಾಡಿಸ್ಬೇಕು. ಅಲ್ಲಿ ವರ್ತಕ ಸಂಘದವರೇ ಅಲ್ಲಿಗೆ ವಾಚ್ಮನ್ಗಳನ್ನ ಹಾಕೋಬೇಕು. ಗಾಡಿ ಕಳ್ತನ ಆಗೋದೆಲ್ಲ ಅವರು ವ್ಯಾಪಾರ ಗ್ರಾಹಕರು ಬಂದಾಗ ಗ್ರಾಹಕರ ಸೇಫ್ಟಿನೂ ನೋಡ್ಬೇಕಲ್ಲ ವ್ಯಾಪಾರ ಸಂಘದವರು. ಅವ್ರು ಮಾಡ್ಕೊಳ್ಳಿ ಅಂತ ಈಗಾಗಲೇ ಮನವಿ ಮಾಡಿದ್ದೀವಿ. ಅವ್ರ ಜೊತೆ ಒಂದು ರೌಂಡ್ ಮೀಟಿಂಗ್ ಆಗಿದೆ. ಇವಾಗ ತಿರ್ಗಾ ಮೀಟಿಂಗ್, ಯಾಕೆಂದ್ರೆ ಹಬ್ಬಗಳ ಸಾಲು ಅಂತ ನಾವು ಸುಮ್ಮನೆ ಇದ್ದೀವಿ. ಯಾಕೆಂದ್ರೆ ಹಬ್ಬಗಳ ಸಾಲಲ್ಲೇ ವ್ಯಾಪಾರ ಆಗೋದು. ಬಸವನಗುಡಿಗೆ ಜನ ಯಾಕೆ ಬರ್ತಾರೆ ಅಂದ್ರೆ ಒಂದು ಸಾಂಸ್ಕೃತಿಕ ಬಡಾವಣೆ ಅಂತ ಬರ್ತಾರೆ. ಆ ಬಡಾವಣೆ ನಾವು ಉಳಿಸ್ಕೋಬೇಕು, ನಮಗೂ ಆಸೆ ಇದೆ. ನಮ್ಗೂ ಹೇಳ್ತಾ ಇದ್ದೀನಿ ಅಂದ್ರೆ ಕೇಳಿ. ಕಾರ್ ಪಾರ್ಕಿಂಗ್ ಒಂದ್ ಕಡೆ ಕಾರ್ ಪಾರ್ಕಿಂಗ್ ಮಾಡಿದ್ರೆ ಕಾರ್ ಪಾರ್ಕಿಂಗ್ ಬಂದು ಅಲ್ಲಿ ಕಾರ್ಗಳೆಲ್ಲ ನಿಲ್ಸಿ ಒಂದ್ ಕಡೆ ವ್ಯಾಪಾರಸ್ಥರು ಆರಾಮಾಗಿ ಬಂದು ಗಾಂಧಿ ಬಜಾರ್ ವ್ಯಾಪಾರ ಮಾಡ್ಕೊಂಡು ಹೋಗ್ಬೇಕು ಅನ್ನೋದು ಆಸೆನೂ ನಮ್ಮಗಳಲ್ಲಿದೆ. ಯಾಕೆ ಹೇಳ್ತೀವಿ, ಈಗ ಪಾರ್ಕಿಂಗ್ ವ್ಯವಸ್ಥೆನ ಮಾಡೋದಕ್ಕೆ ರೆಡಿ ಇದ್ದೀರಾ, ಟೆಂಡರ್ ಎಲ್ಲ ರೆಡಿ ಇದೆ. ಆದರೆ ಈ ಪಾರ್ಕಿಂಗ್ ತಗೊಂಡಂತಹ ಮುತುವರ್ಜಿಯನ್ನೇ ವರ್ತಕರದ್ದು ತಗೊಂಡಿದ್ರೆ, ಈ ಫುಟ್ಪಾತ್ ಮೇಲೆ ಅಂಗಡಿಗಳೇನಿದೆ ಅದಕ್ಕೆ ತಗೊಂಡಿದ್ರೆ ಬಹುಶಃ ಇದೆಲ್ಲ ಕ್ಲೀನ್ ಆಗಿ ಸಾಲ್ವ್ ಆಗೋಗ್ತಾ ಇತ್ತು. ಆಮೇಲೆ ಈಗ ಪಾರ್ಕಿಂಗ್ಗೆ ಅಂತಾನೆ ಒಂದು ದೊಡ್ಡ ಜಾಗ ನೋಡಿದೀನಿ. ಅದೇ ನೋಡಿಲ್ಲ, ಅದು ಪಾಲಿಕೆ ಆಸ್ತಿ, ಅಂಗಡಿಗಳನ್ನ ಶಿಫ್ಟ್ ಮಾಡೋದಕ್ಕೆ ಆಗ್ತಾ ಇರಲಿಲ್ವಾ? ಅದೇ ಸಾಂಸ್ಕೃತಿಕ ನೆಲೆಯನ್ನ ನೀವು ಕಂಡುಕೊಳ್ಳೋದಕ್ಕೆ ಆಗ್ತಾ ಇರಲಿಲ್ವಾ? ರಾಜಣ್ಣವ್ರಿಗೂ ಗೊತ್ತು, ನಮ್ಮ ಪ್ರಕಾಶ್ಗೂ ಗೊತ್ತು. ನಮ್ದಲ್ಲಿ 3 ಪ್ರಾಪರ್ಟಿ ನಾವು ಅದನ್ನ ಗುರುತಿಸಿದ್ವಿ. ನಮ್ಮ ನಗರ ಪಾಲಿಕೆ ಕಚೇರಿ, ಅದ್ರ ಪಕ್ಕದ 3 ಪ್ರಾಪರ್ಟಿನ ಕೋರ್ಟಲ್ಲಿ ಕೇಸಲ್ಲಿ ಆ ಪ್ರೈವೇಟ್ ಪಾರ್ಟಿ ಅವ್ರಿಗೆ ಕೋರ್ಟಲ್ಲಿ ದಾವೆ ಹಾಕಿ ಸುಪ್ರೀಂ ಕೋರ್ಟ್ ತನಕ ಹೋಗಿ ಅಲ್ಲಿ ಕೇಸ್ ಬಿಲ್ಡಿಂಗ್ ಕಟ್ಕೊಂಡ್ರು ಅವರು. ನಾವು ಅದಕ್ಕೇನು ಮಾಡಕ್ ಆಗ್ಲಿಲ್ಲ, ನಾವು ಅಸಹಾಯಕರಾಗಿದ್ವಿ. ಸುಪ್ರೀಂ ಕೋರ್ಟ್ ಆರ್ಡರ್ ಆಯ್ತು, ಅವ್ರ ಆಸ್ತಿಲಿ ನಾವು ಪಾಲಿಕೆ ಮಾರುಕಟ್ಟೆ ಕಟ್ಟಬಾರ್ದು ಅಂತ ಬಿಡೋಣ. ಅದಕ್ಕೆ ಇವಾಗ ನಮ್ಮ ಸದಾಶಿವ ಅವರು ಹೇಳಿದ್ರು ಅಲ್ಲಿ 12,000 ಅಡಿ ಜಾಗ ಇದೆ ಅಂತ. ಆ ಜಾಗದಲ್ಲಿ ಕಾರ್ ಪಾರ್ಕಿಂಗ್ ಮಲ್ಟಿಪರ್ಪಸ್ ಕಾರ್ ಪಾರ್ಕಿಂಗ್ ಆರ್ಡರ್ ಆಗಿರೋದು ನಿಜ. ನಾವು ಅಲ್ಲಿ ಯೋಚನೆ ಮಾಡ್ತಾ ಇದೀವಿ, ಕೆಳ ಅಂತಸ್ತಿನಲ್ಲಿ ಯಾವ್ದಾರು ನಮ್ಮ ಈ ಒಂದು ಮಾರ್ಕೆಟ್ ವ್ಯವಸ್ಥೆ ಮಾಡ್ಕೊಡ್ಬೋದಾ ಯೋಚನೆ ಮಾಡ್ತಾ ಇದೀವಿ. ಅದನ್ನು ಯೋಚನೆ ಇದೆ. ಸಂಖ್ಯೆ 300-400 ಜನಕ್ಕೆ ಅಲ್ಲಿ ಸ್ಥಳಾವಕಾಶ ಆಗೋದಿಲ್ಲ ಗ್ರೌಂಡ್ ಫ್ಲೋರ್ ನಲ್ಲಿ.
ಹಂತ ಹಂತವಾಗಿ ನಾವು ಕಟ್ಟೋಣ, ಮೊದಲನೇ ಅಂತಸ್ತು, ಎರಡನೇ ಅಂತಸ್ತು, ಮೂರನೇ ಅಂತಸ್ತಿನಲ್ಲೂ ವ್ಯಾಪಾರಸ್ಥರಿಗೆ ಅವಕಾಶ ಕಲ್ಪಿಸೋಣ ಅಂದ್ರೆ ಯಾರೂ ಮಹಡಿ ಮೇಲೆ ಹೋಗೋದಿಲ್ಲ, ಎಲ್ಲರೂ ಕೆಳಗಡೆ ಬರ್ತಾರೆ. ಮೂಟೆ ಎತ್ಕೊಂಡು ರೈತ ಮೇಲೆ ಬರುವಾಗ ಕಾಲ್ ಜಾರುತ್ತೆ. ಸಿಟಿ ಮಾರ್ಕೆಟ್ ನಲ್ಲಿ ಆಗೋ ಗೊಂದಲ ನೀವು ನೋಡಿದೀರಾ, ಇದು ಹಬ್ಬಗಳಲ್ಲಿ ಜಾರ್ ಬಿಡುತ್ತೆ. ಅಂದ್ರೆ ನೀರ್ ಬಿದ್ದಿರುತ್ತೆ. ಫುಟ್ಪಾತೆ ಬೇಕಾ? ಅಲ್ಲ, ಫುಟ್ಪಾತ್ ಬೇಡ. ನಾವು ಹೇಳೋದು ಕಟ್ಕೊಡ್ತೀನಿ ಅಂತ ಅವ್ರು ಹೇಳ್ತಿರಲ್ಲ, ಸತ್ಯ ಅವ್ರು ನಮ್ಗೆ 6 ತಿಂಗಳಿಂದ ಹೇಳಿದ್ರು, ನಿಮ್ಗೆಲ್ಲ ಒಳ್ಳೆ ಜಾಗ ಇದಾಗಿದೆ ಕಣಯ್ಯ, ಟಿನ್ ಸ್ಕೂಲು ಅವ್ರು ಹೇಳ್ತಾ ಇರೋ ಜಾಗ ಅದು. ಟಿನ್ ಸ್ಕೂಲ್ ನ ಮಾರ್ಕೆಟ್ ಮಾಡಿ ನಿಲ್ದಾಣ ಬೇಕಾದ್ರೆ ಬೇರೆ ಕಡೆ ಮಾಡಿ. ನಾವು ಬಡವ್ರು ಬದುಕ್ಬೇಕು. 50 ವರ್ಷದಿಂದ ಲೋಕಲ್ ಪಬ್ಲಿಕ್ ಉಳಿಸಿ ನಾವು ನಿಮ್ಗೆ ಮತ ಹಾಕೋದು. ಬೇರೆ ಯಾರೋ ಬರಲ್ಲ, ನಮ್ಮನ್ನ ಉಳಿಸಿ, ನಾವು ನಿಮ್ ಪರವಾಗಿ ಇರ್ತೀವಿ. ನಾವು ಇವತ್ತು ನಿಮ್ಮ ಯಾವ್ದಾವ ಕಾರ್ಯಕ್ರಮ ನೀವು ಕರೀತೀರಾ, ನಾವು ಬರ್ತೀವಿ, ಸ್ನೇಹಿತರಾಗಿದ್ದೀವಿ. ನೀವು ಮಾರ್ಕೆಟ್ ಕಟ್ಕೊಟ್ರಲ್ಲ ಎನ್ಆರ್ ಕಾಲೋನಿಯಲ್ಲಿ, ವ್ಯಾಪಾರ ಮಾಡ್ತಾ ಇದ್ದಾರೆ, ಆಫೀಸ್ ಪಕ್ಕದಲ್ಲೇ ಇದೆ. ಹೋದ್ರ ಒಬ್ರು ಹೋಗ್ಲಿಲ್ಲ ಎನ್ಆರ್ ಕಾಲೋನಿಲಿ ಮಾಡ್ಕೊಂಡೆ 25 ಜನ ವ್ಯಾಪಾರಸ್ಥಿದ್ರು. ಒಂದ್ ನಿಮಿಷ, 20 ಜನ ವ್ಯಾಪಾರಸ್ಥಿದ್ರು. ಹೋಗಿ ಇಲ್ಲಿಂದ ಅವ್ರಿಗೆ ಮಾರ್ಕೆಟ್ ಮಾಡ್ಕೊಟ್ವಿ. ಪಾಲಿಟಿಕ್ಸ್ ಮಾಡಿ ಯಾರು ಒಳಗಡೆ ಹೋಗ್ಲಿಲ್ಲ. ಇವತ್ತು ಫುಲ್ ಎನ್ಆರ್ ಕಾಲೋನಿ ಸರೌಂಡಿಂಗ್ ಫುಲ್ ಗಾಡಿ ತಳ್ಳೋ ಗಾಡಿಲಿ ಇಟ್ಕೊಂಡ್ರೆ ಸಂತೋಷ, ಇಟ್ಕೊಳ್ಳಲ್ಲ, ನೆಲದ ಮೇಲೆ ಎಲ್ಲಾ ಕಡೆ ಹಾಕೊಂಡು ವ್ಯಾಪಾರ ಮಾಡ್ತಾರೆ. ಪ್ರಕಾಶ್ ಒಂದ್ ನಿಮಿಷ, ಒಂದೇ ಒಂದು BTS ಬಸ್ ಅಲ್ಲಿ ಟರ್ನ್ ಮಾಡ್ಕೊಂಡ್ ಆಗಲ್ಲ ನಮ್ ಕೈಲಿ. ನಾವು ಬೇಡ್ಕೋಬೇಕು ಇವ್ರಿಗೆ, ಪಕ್ಕದಲ್ಲಿ ನಿಲ್ಸ್ಕೊಂಡ್ರಪ್ಪ ಈ ತರ BTS ಬಸ್ ಬರಲ್ಲ ಏರಿಯಾಗೆ ಅಂತ ಬೇಡ್ಕೋಬೇಕು. ಆದ್ರೆ ನಾನು ಇವತ್ತು ಅವ್ರು ಮಾರ್ಕ್ ಮಾಡಿಕೊಟ್ಟಿದೀವಿ. ಆ ಸ್ಥಳದಲ್ಲಿ ಅವ್ರು ಕೂತ್ಕೊಳ್ಳಿ, ಸಂತೋಷವಾಗಿ ನಾವು ಅವ್ರಿಗೆ ಯಾವ ರೀತಿಯಾದ ಮಾಡ್ಕೊಡಿ ಸರ್, ಮಾರ್ಕ್ ಹಾಕ್ಬಿಟ್ಟು ಮೆಜರ್ಮೆಂಟ್ ಮಾಡ್ಕೊಡಿ, ಧಾರಾಳವಾಗಿ ಕೂತ್ಕೋತಾರೆ. ಇವಾಗ ಏನಾಗುತ್ತೆ, ಇವ್ರು ಹೇಳಿದ್ರಲ್ಲ 300ರಿಂದ 400 ಜನ ಇದೀವಿ ಅಂತ ಹೇಳಿದ್ರು. ಮಾರ್ಕೆಟ್ ಕಟ್ಟಿದ್ರೆ 300ರಿಂದ 400 ಜನಕ್ಕೆ ಅಂಗಡಿ ನಾವು ಕೊಡಕ್ಕಾಗಲ್ಲ ನಗರಸಭೆಯವರು. ನೀವು 140 ಜನ ಇದ್ರಿಂದ 400 ಜನ ಅಂತ ಹೇಳಿದ್ರೆ ದಿನ ಕ್ರಮೇಣ ಜನಸಂಖ್ಯೆ ಬೆಳೆದಂಗೆ ಲಾಸ್ಟ್ ಟೈಮ್ ಕೊಟ್ರಲ್ಲ ಲಿಸ್ಟ್, BBMP ಬಾಡಿಗೆ ವಸೂಲಿ ಮಾಡಿದ್ರಲ್ಲ, ಆ ಸೀನಿಯಾರಿಟಿ ಅದೇ ಮಾತಾಡ್ತೀನಿ. ಇವಾಗ ಇವರು ಕಂಟ್ರೋಲ್ ಮಾಡೋದು ಅವ್ರ ಕೈನಲ್ಲೇ ಇದೆ. ಪೊಲೀಸ್ ಇದೆ, ಇನ್ನೊಂದಿದೆ, ಎಲ್ಲ ಅವ್ರ ಹತ್ರ ಇದೆ. ನಮ್ಮನ್ನ ಫುಟ್ಪಾತ್ ಮೇಲೆ ಮಾಡ್ಕೋಬೇಡ, ನೀನು ಈ ಜಾಗದಲ್ಲಿ ಮಾಡ್ಕೊ. ಇದಪ್ಪ ಓದಿದಮ್ಮ ರಾತ್ರಿ ಕೇಳಿದ್ರೆ ಕುಡ್ಕೊಂಡ್ ಬಂದಾಗ ಗಲಾಟೆ ಮಾಡ್ತಾರೆ, ರಫ್ ಮಾತಾ ಇದೆ. ಯಾವಾಗ ನೋಡ್ರು ಇದೇ ಬರೋದು. ಇದೇ ಗ್ರೀನ್ ಅಂಡ್ ಗ್ರೀನ್ ತರಕಾರಿ ಅಂಗಡಿಯಲ್ಲಿ 50 ಜನ ಇದೆ ಸಿಟಿ ಕೋರ್ಟ್ ಒಳಗೆ ಹಾಕಿದ್ರು. ಮಾಡಿದ್ 3 ಜನ 50 ಜನ ಹೋದ್ರು, ಕಾಯಿಸ್ಕೋದ್ರು. ಯಾರ ಪರವಾಗಿ ಹೋಯ್ತು? ಗ್ರೀನ್ ಅಂಡ್ ಗ್ರೀನ್ ಮೇಡಮ್ ಪರವಾಗಿ ಹೋಯ್ತು ಕೇಸ್. ಈಗ ಅಲ್ಲೇ ರವಿ ಬೆಳಗರು ಅಲ್ಲೇ ಬುಕ್ ಅಂಗಡಿ ಓಪನ್ ಮಾಡ್ತಾ ಇದ್ದಾರೆ. ಇದೆ ಅವ್ರಿಗೆ ಫ್ರೀ ಬೇಕು, ನಮಗೂ ಹೊಟ್ಟೆ ಪಾಡಿದೆಯಲ್ಲ. ಐದಾರ ಮಾಡ್ತಾ ಇದೀವಿ, ಸ್ಮಗಲ್ ಮಾಡ್ತಾ ಇದೀವಲ್ಲ, ಏನೂ ಇಲ್ಲ. ಅದೇ ಹೈಕೋರ್ಟ್ ಸುಪ್ರೀಂ ಕೋರ್ಟ್ ಹೇಳಿದೆ, ಪಾದಚಾರಿ ವ್ಯಾಪಾರದವ್ರಿಗೆ ಪುನರ್ವಸತಿ ಮಾಡಿ ಆಮೇಲೆ ತಂಗಡಿ ಮಾಡಿಸಿ, ಆಮೇಲೆ ಗಾಡಿಗಳಿಗೆ ವ್ಯವಸ್ಥೆ ಮಾಡಿ ಅಂತ ಹೇಳಿದೆ. ನೀವು ಅದನ್ನ ಮಾಡ್ತಾ ಇಲ್ವಲ್ಲ, ನಮ್ಗೆ ಮಾಡ್ಬೋದಲ್ಲ. ಆಲ್ರೆಡಿ 4 ಗಡಿನೇ ಕೊಡಿ, ಕರೆಕ್ಟ್ ಮಾರ್ಕ್. ಬೆಳಗ್ಗೆ ಸಾಯಂಕಾಲದವ್ರು ಡ್ಯೂಟಿ ಮಾಡಿ ಅಂತ ಹೇಳಿ ಪೊಲೀಸ್ನವ್ರಿಗೆ ಕರೆಕ್ಟ್ ಡ್ಯೂಟಿ ಮಾಡ್ತಾರೆ. ಆದ್ರೆ ಆಲ್ರೆಡಿ 4 ಕಡೆ ಕೊಟ್ರೆ ಅದಕ್ಕೆ ಇನ್ನೊಂದಷ್ಟು ಜಾಗ ಒಬ್ಬೊಬ್ಬರಿಗೆ 5 ಅಂಗಡಿ ಇರೋರು 6 ಅಂಗಡಿ ಆಚೆ ಇದೆ, ಒಳಗಡೆ 4 ಅಂಗಡಿ ಇದೆ, ಆಚೆ ಫುಟ್ಪಾತ್ 5 ಅಂಗಡಿ ಇದೆ. ಇದನ್ನ ಏನ್ ಮಾಡ್ತೀರಾ? ಅಲ್ಲಿಗೆ ಬನ್ನಿ, ಅದೇ ಪಾಯಿಂಟ್ ಬನ್ನಿ. ಇವಾಗ ಅದನ್ನ ಕೇಳಿ, ಮಗಳು ಮನೆಗೆ ಒಂದು ಸೈಟ್, ಮನೆಗೆ 1 ಅಂಗಡಿ ಮಾಡಿ ಯಾಕಾಗತ್ತೆ ಜಾಸ್ತಿ? 140 ಜನ ಬೆಳೆಯಕ್ ಬಿಟ್ಟವ್ರು ಯಾರು? ಆದ್ರೆ ನಿಮ್ಮಿಂದನೂ ತಪ್ಪಾಗಿದೆ ಅಂತೀರಾ? ಇದೆ ಮಾರ್ಕ್ ಹಾಕೊಟ್ಟಿರೋ ಜಾಗದಲ್ಲಿ ಕೂತ್ಕೊಳ್ಳೋದಿಲ್ಲ. ಈ ಕಡೆ ಹೋದ್ಮೇಲೆ ಸ್ಟೆಪ್ ಬೈ ಸ್ಟೆಪ್ ಬರುತ್ತೆ. ಬರ್ತಾರೆ BBMP ಸತ್ಯ ಅವ್ರು ಮಾರ್ಕೆಟ್ ಕಟ್ಟಿಸಿರಲ್ಲ, ಅಲ್ಲಿ ಹೋಗಿಲ್ಲ, ಯಾರು ಹೋಗಲ್ಲ. ಸಾಮಾನ್ಯ ಎಲ್ಲರಿಗೂ ಆದ್ರೆ ಹೋಗ್ತಾರೆ. ಯಾಕೆ ಹೋಗಲ್ಲ? 5-6 ಸಂಘ ಇದೆ, 5-6 ಸಂಘ. ಅದ್ರಲ್ಲಿ ರಾಜಕೀಯ ನಾವೆಲ್ಲ ಹೇಳ್ಬಾರ್ದು, ನಮಗದ್ ಬೇಕಾಗಿಲ್ಲ. ನಾವು ತಿನ್ನೋದಕ್ಕೆ ಕಷ್ಟ ಬಿದ್ದು ಊಟ ಮಾಡೋದಕ್ಕೆ ಒಂದು ವ್ಯವಸ್ಥೆ ಮಾಡ್ಕೊಡಿ. ಒಟ್ನಲ್ಲಿ ಅಲ್ಲೇ ನಿಮ್ಮಲ್ಲೇ ಸ್ವಲ್ಪ ಗೊಂದಲ ಇದೆ ಅಂತ ಹೇಳ್ತಾ ಇದೆ, ಬೇಕಾದಷ್ಟು ಇದೆ. ನಾವು ಹೇಳ್ಬಾರ್ದು, ಅಧ್ಯಕ್ಷರು ಹೇಳ್ತಾರೆ ಕೇಳಿ. ಮನೆಯಲ್ಲ ಸಣ್ಣ ಚಿಕ್ಕವನಿಗೆ ಪ್ಯಾಂಟು ಶರ್ಟ್ ದೊಡ್ಡವ್ರು ಕೊಟ್ಟಿಲ್ಲ ಅಂತ ಗಲಾಟೆ ಮಾಡಲ್ವಾ? ನಿನ್ ಸ್ವಲ್ಪ ಜಾಸ್ತಿ ವ್ಯಾಪಾರ ಆಯ್ತು ನನಗೆ. ಇದು ಎಲ್ಲಾ ಕಡೆ ಇದೆ. ಕುಟುಂಬ ಕಲಹನೇ ಜಾಸ್ತಿ, ಹೋಮಗಿಂತ ಕುಟುಂಬನೇ ಜಾಸ್ತಿ ಗಾಂಧಿ ಬಜಾರಲ್ಲಿ. ನಾವೇನು ಕೇಳಿಲ್ಲ, ಪರ್ಫೆಕ್ಟ್ ಮಾಡ್ಬೋದು. ಅವ್ರ ಮನ್ಸು ಮಾಡಿದ್ರೆ ಪರ್ಫೆಕ್ಟ್ ಮಾಡ್ಬೋದು. ಮಾಡಿ ಇದು ನಾನು ಮಾರ್ಕೆಟ್ ಅನ್ನೋದನ್ನ ಒಂದು ಕಟ್ಟಿಬಿಟ್ಟು ನಮ್ಗೆ ಒಂದು ಅಲಾಟ್ ಮಾಡ್ಬಿಟ್ರೆ ಜಾಗ, ಒಂದು ಅಂಗಡಿ ನಿಂದಯ, ಪ್ರಕಾಶ್ ರೆಡ್ಡಿ ನಿಂದ 29 ನಂಬರ್ ಅಂಗಡಿನಯ, ನೀನ್ ಇದೆಲ್ಲ ಕುಂತ್ಕೊಂಡು ವ್ಯಾಪಾರ ಮಾಡಯ, ನಿನ್ನ ನಾನು ಬಂದು ನೋಡ್ತಾ ಕೊಟ್ಟಿದ್ರು. ಮಾರ್ಕೆಟ್ ಅಲ್ಲಿ ಕೊಟ್ಟಿದ್ರು ನಮ್ಗೆಲ್ಲ 20 ಪೈಸಾ ಸುಂಕ ಒಂದ್ ತಟ್ಟೆಗೆ. BBMP ಕೊಟ್ಟಿದ್ರು, ಕೊಲಾಪ್ಸ್ ಆಯ್ತು. BBMP ಕೊಟ್ಟಿದ್ರು. ಇದ್ ಕಡೆ ಒಂದು ಮಾರ್ಕೆಟ್, ನಾವು ಈ ಕಡೆ ಎದುರುಗಡೆ ಬಂದ್ವಿ, ವಿದ್ಯಾರ್ಥಿ ಭವನ್ ಲೈನ್ ನಾವು ಬಂದ್ವಿ. ಬಂದಾಗ ಏನಾಯ್ತು, ಅಲ್ಲಿ ಇವ್ರಿಗೂ ಸ್ವಲ್ಪ ಟಕಾಫರ್ ಆಯ್ತು, ಅಲ್ಲಿಗೆ ನಿಂತೋಯ್ತದು. ಪಕ್ಕದಲ್ಲಿ ಜಾಗ ತಗೊಂಡ್ರು, ಸ್ಟೇ ತಗೊಂಡ್ರು, ನಿಲ್ಸ್ಬಿಟ್ರು. ಅದ್ರ ಪಕ್ಕದಲ್ಲಿ ಒಂದು ತಗೊಂಡ್ರು, ಸಮತಾ ಸೈನಿಕ ದಳ ಅಂತ ಒಂದು ಹಾಕೊಂಡ್ರು, ಅದನ್ನ ನಿಲ್ಸ್ಬಿಟ್ರು. ಅದ್ರ ಪಕ್ಕದಲ್ಲಿ BBMP ಹೊಡೆದಾಕರು, ಚಂದ್ರಶೇಖರ್ ಅವ್ರು ಇವ್ರು ಮಾಡಿದ್ರು, ಅವ್ರ ಕಡೆಗೆ ಹೋಯ್ತು. ಬರೀ ಗಾಡಿ ಪಾರ್ಕಿಂಗ್ ಆಯ್ತು ಹೊರತು ಜನಗಳು ಊಟದ ವ್ಯವಸ್ಥೆ ನೋಡಿದ್ರ ನೀವು? ನಾನು ಹೇಳೋದು 24 ಜನ ಇದ್ದೀವಿ ಸರ್. ಅದರಲ್ಲಿ ಇವ್ರ ಮಾವರು ತಾತವ್ರು ಒಬ್ರು 4 ಅಂಗಡಿ. ನಿಮ್ಗೆ ಗೊತ್ತಿರ್ಬೇಕು, ಗೋಪಾಲರಾವ್, ವೀರಪ್ಪ ಅವರು, ನಮ್ದು, ಇವ್ರ ತಾಯಿ.
ಬೆಳೆ ಬಿಟ್ಟವ್ರು ಯಾರು? ನಾನು ಹೇಳೋದು ಇದು ವಂಶ ಪಾರಂಪರಿಕವಾಗಿ ಬರ್ತಾ ಇದೆ. ಇವತ್ತು ನಾವು ಫುಟ್ಬಾಲ್ ಇವತ್ತು ಅವ್ರು ಹಾಕೊಟ್ಟಿದ್ ಗೆರೆ ಇವತ್ತು ನಾವು ದಾಟಿಲ್ಲ. ರಾಜಣ್ಣ, ನಾನು ನಮ್ಮಮ್ಮ 85 ವರ್ಷ ಇವತ್ತು ಬಿಸಿಲಲ್ಲಿ ವ್ಯಾಪಾರ ಮಾಡ್ತಾರೆ. ಇವತ್ತು ಒಂದು ಫುಟ್ಪಾತ್ ವ್ಯಾಪಾರಿಗಳಿಗೆ ಇದು ಅಪಾದನೆ ಅಂತ. ಅದು ಆಟೋ ಸ್ಟ್ಯಾಂಡ್ ಅವರು ಅಲ್ಲಿ ನಮ್ಗೆ ನಿಮ್ಮ ವ್ಯಾಪಾರದ ಅಂಗಡಿಯವ್ರ ಹತ್ರ ದುಡ್ಡು ಇಸ್ಕೊಂಡ್ಬಿಟ್ಟು ಎಲ್ಲರೂ ಈ ಕಡೆ ಹೊಡ್ಸ್ಬಿಟ್ಟು ರಾಜಣ್ಣ ಒಂದ್ ನಿಮಿಷ ನಾನು ಹೇಳೋದು ಫುಟ್ಪಾತ್ ವ್ಯಾಪಾರಿಗಳು ಏನ್ ಮಾಡ್ತಿದ್ರು, ತಮ್ಮ ವ್ಯಾಪಾರದ ಹಿತಾಸಕ್ತಿನೇ ನೋಡ್ತಿದ್ರು. ಸಾರ್ವಜನಿಕರ ಹೌದು ಸರ್. ದೃಷ್ಟಿಯಿಂದ ಇನ್ನೊಬ್ರು ತೊಂದರೆ ಆಗಬಾರ್ದು, ನಮಗೂ ತೊಂದರೆ ಆಗಬಾರ್ದು, ಆ ರೀತಿ ಇರಬೇಕು. ಅವ್ರಿಗೆ ಎಕ್ಸ್ಪೋರ್ಟ್ ಇದೆ, ನಮಗೂ ಅಷ್ಟೇ ಇದೆಯಲ್ಲ. ರಸ್ತೆನಲ್ಲಿ ಬೇರೆ ಬೇರೆ ನಾವು ಫಸ್ಟ್ ಅಂಗಡಿಗಳು ನಿಮ್ಮನೆ ಬಾಗಿಲಿಗೆ ಬಂದಿದ್ದು. ಬಂದಿದ್ರಿ ಸರಿ, ಬಟ್ ಅವರು ಆಗೋಂಗೆ ನೀವು ನಡ್ಕೊಂಡ್ರ, ನಿಮ್ಗೂ ಗೊತ್ತು ಸರ್, ಅಲ್ಲಿ ಏನ್ ನಡೆಯುತ್ತೆ ಅಂತ ನಿಮ್ಗೆ ಗೊತ್ತು. ತೊಂದ್ರೆ ಆಗೋ ರೀತಿ ನಾನು ನಡ್ಕೊಂಡ್ರ. ಹೇಳೋದು ಒಂದು ಮಾರುಕಟ್ಟೆ ಅಂತ 50 ವರ್ಷದಿಂದ ಪ್ರಾಬ್ಲಮ್ ಅಗಲತ್ತೆ ಆಗ್ತಾ ಇರಲ್ಲ, ಅಗಲತ್ತೆ ಕ್ಲೀನ್ ಮಾಡ್ತಾರೆ ಬೇಡ ಅಂತ ನಾನು ಮಾತಾಡೋಣ. ನೀ ಮೇನ್ ಸಬ್ಜೆಕ್ಟ್ ಹೇಳೋಣ, ಸಣ್ಣ ಪಣ್ಣದೆಲ್ಲ ಬಿಟ್ಟಾಕೋಣ. 50 ವರ್ಷ ಬೇಕೆ ನಮ್ಮ ಒಂದು ಮಾರುಕಟ್ಟೆಗೆ. ಇಂದಿರಾನಗರದಲ್ಲಿ ಕಟ್ಟಿದ್ದಾರೆ, ಜಯನಗರದಲ್ಲಿ ಕಟ್ಟಿದ್ದಾರೆ, ವಿಜಯನಗರದಲ್ಲಿ ಎಲ್ಲ ಅಲ್ಲ, ಎಲ್ಲ ಆದ್ರೆ ನೀವು ಮಹಡಿ ಮೇಲಿನ ಅಲ್ಲೆಲ್ಲ ಲೇಔಟ್ ಇದೆ ಅಣ್ಣ. ಇರು ಒಂದ್ ನಿಮಿಷ ನೀನ್ ಹೇಳ್ಬೇಡ. ಮಾಡಿ ಮೇಲೆ ಏನಕ್ಕೆ ಹೋಗಲ್ಲ ಅಂತಂದ್ರೆ ಒಬ್ಬ ರೈತ ಮೂಟೆ ಹೊತ್ಕೊಂಡು ಅದಕ್ಕೆ ಬೇರೆ ವ್ಯವಸ್ಥೆ ಮಾಡ್ಕೊಂತಾರೆ. ಜಾರುತ್ತಮ್ಮ. ನೀವು ನೋಡಿ ಬನ್ನಿ, ಹಬ್ಬದಲ್ಲಿ ಜಾರುತ್ತೆ. ನಮ್ಮ ಅಕ್ಕ 2 ಸರಿ ಜಾರ್ ಬಿದ್ದಿದ್ದಾರೆ. ಬರೀ ಊದೇ ನೋಡ್ತೀಯಲ್ಲ? ಅದನ್ನೇ ಅಲ್ಲ, ತರಕಾರಿದು ಹೇಳ್ತಾ ಇದ್ದೀನಿ. ತರಕಾರಿ, ಹಣ್ಣು, ಹೂವು ಎಲ್ಲ ಅಲ್ಲಿ ಜಾರುತ್ತೆ. ಈ ಕಸ ಕಡೆ ಈ ಮಾರ್ಕೆಟ್ ನಲ್ಲಿ ಕೂಡ ಪ್ರಾಬ್ಲಮ್ ಇದೆ, ಅವ್ರಿಗೂ ಗೊತ್ತಿದೆ. ಓಕೆ, ಒಂದು ಫುಟ್ಪಾತ್ ಮೇಲೆ ಇಟ್ಕೋತೀರಾ, ಇಲ್ಲ ಅಂದ್ರೆ ನೆಲಮಾಳಿಗೆಲೆ ಬೇಕು ನಿಮ್ಗೆ? ಇಲ್ಲ, ನೆಲಮಾಳಿಗೆ ಕಟ್ಕೊಡೋವರೆಗೂ ಒಂದು ವ್ಯವಸ್ಥೆ ಮಾಡ್ಕೊಡಿ, ವ್ಯಾಪಾರ ಮಾಡೋದಕ್ಕೆ ಮಾರ್ಕೆಟ್ ಆಗೋವರೆಗೂ ನಮ್ಗೆ ವ್ಯಾಪಾರ ಮಾಡಕ್ ಒಂದ್ ಸಣ್ಣ ಜಾಗ ಮಾಡ್ಕೊಡಿ ಅಂತ ಕೇಳ್ತಾರೆ. ನಾವು ಇಷ್ಟೇ ಹೇಳೋದು, ಓಕೆ, ಹಾ. ವ್ಯಾಪಾರ ಮಾಡೋದಕ್ಕೆ, ಜೀವನ ನಡೆಸೋದಕ್ಕೆ ನೀವ್ ಎಲ್ಲಿ ಕಟ್ಕೊಟ್ರು ನಾವು ಹೋಯ್ತೀವಿ. ಇವಾಗ ನಾನು ಟಿನ್ ಸ್ಕೂಲ್ ಅಂತ ಹೇಳಿದೆ, ಅಲ್ಲಿ ಪಾರ್ಕಿಂಗ್ ಮಾಡ್ತೀನಿ ಅಂತ ಗವರ್ಮೆಂಟ್ ಸ್ಕೂಲ್ ನಡೀತಾ ಇರೋ ಜಾಗದಲ್ಲಿ ಮಾರುಕಟ್ಟೆ ಕಟ್ಟಕ್ ಆಗಲ್ಲ, ಮತ್ತೆ ಸರ್ಕಾರ ಕೂಡ ಅನುಮತಿ ಕೊಡಲ್ಲ. 5,000 ಮಾಡೋಣ ಅಂತಂದ್ರು ಸಿಎಂ ಅವರು. ಸ್ಕೂಲ್ಗಳು ಕ್ಲೋಸ್ ಮಾಡ್ಬಿಡಿ ಅಂದ್ರು. ಕ್ಲೋಸ್ ಮಾಡ್ಬಿಡಿ ಅಂದ್ಬಿಟ್ಟು ಕ್ಲೋಸ್ ಮಾರ್ಕೆಟ್ ಕಟ್ಕೊಟ್ರೆ ಜೀವನ ನಡೆಯೋದು. ನಮ್ದು 50 ವರ್ಷ ಕೂಡ 75 ವರ್ಷದ ಹಳೆ ಸ್ಕೂಲ್. ಓಕೆ, ಕೊನೆಯದಾಗಿ ಸದಾಶಿವ ಅವರೇ, ವರ್ತಕರಿಗೆ ಅನ್ಯಾಯ ಆಗಿದೆ ಅನ್ನೋದನ್ನ ಒಪ್ತೀರಾ? ವರ್ತಕರಿಗೆ ತತ್ಕಾಲದಲ್ಲಿ ಅನ್ಯಾಯ ಆಗಿರ್ಬೋದು. ಇಷ್ಟು ವರ್ಷ ಅವರು ಅಲ್ಲಿ ವ್ಯಾಪಾರವನ್ನ ಮಾಡ್ಕೊಂಡು ಎಂಜಾಯ್ ಮಾಡ್ಕೊಂಡು ಬಂದಿದ್ರೆ, ಇನ್ನು ಮುಂದೆ ಅವರು ಸಾರ್ವಜನಿಕ ಹಿತಾಸಕ್ತಿನ ಗಮನದಲ್ಲಿ ಇಟ್ಕೊಂಡು ಕಾರ್ಪೊರೇಷನ್ ಅಧಿಕಾರಿಗಳ ಜೊತೆ ನಮ್ಮ ಜೊತೆ ಮಾತುಕತೆಗೆ ಸಂಘದ ಪ್ರತಿನಿಧಿಗಳು ಬರಲಿ. ಅವ್ರಿಗೆ ಈ ಮುಂಚೆ ಯಾರು ಹಳಬರು ತುಂಬಾ ವ್ಯಾಪಾರಸ್ಥರಿದ್ದಾರೆ ಅವರಿಗೆ ಒಂದು ಮಾರ್ಕ್ ಮಾಡಿಬಿಟ್ಟು ಅಲ್ಲಿ ಒಂದು ಸಣ್ಣದಾಗಿ ವ್ಯಾಪಾರ ಮಾಡೋದಕ್ಕೆ ಅವಕಾಶ ಮಾಡಿಕೊಡ್ತೀರಾ? ಕೊನೆಯದಾಗಿ ಏನ್ ಹೇಳ್ತೀರಾ ಸತ್ಯನಾರಾಯಣ? ಮಾತುಕತೆ ನಡೆಸ್ತೀವಿ. ಏನಿಲ್ಲ, ಸ್ನೇಹಿತರು ಹೇಳ್ದಂಗೆನೆ. ಪ್ರಕಾಶ್ ಒಂದ್ ನಿಮಿಷ, ನಿಮ್ಮಲ್ಲೇ 5-6 ಸಂಘಗಳಿದೆ. ನೀವೆಲ್ಲ ಒಂದಾಗಿ ಬಂದು ಕೂತ್ಕೊಂಡು ಸ್ಥಳೀಯ ಕಾರ್ಪೊರೇಟರ್ಗಳ ಹತ್ರ ಕೂತ್ಕೊಂಡು, ನಮ್ಮ ಆಫೀಸರ್ಸ್ ಹತ್ರ ಕೂತ್ಕೊಂಡು, ಪೊಲೀಸ್ ಡಿಪಾರ್ಟ್ಮೆಂಟ್ ಹತ್ರ ಕೂತ್ಕೊಂಡು, ನಾವಿನ್ಮೇಲೆ ಶಿಸ್ತುಬದ್ಧವಾಗಿ ವ್ಯಾಪಾರ ಮಾಡ್ತೀವಿ, ಯಾರಿಗೂ ತೊಂದರೆ ಕೊಡೋದಿಲ್ಲ ನಾವು ಅಂತ ನೀವು ಒಂದು ಮುಂದೆ ಬಂದಾಗ ನಾಗರಿಕರಿಗೂ ಅನುಕೂಲ ಆಗುತ್ತೆ, ವ್ಯಾಪಾರಸ್ಥರಿಗೂ. ಪ್ರಕಾಶ್ ಅವರು ರೆಡಿ ಇದ್ದೀರಾ ಅದಕ್ಕೆ? ಯಾವತ್ತೂ ರೆಡಿ ಇದ್ದೀನಿ. ಮಾರ್ಕೆಟ್ ಕಟ್ಕೊಡಿ ಅಂತ ಕೇಳ್ತಾ ಇದ್ದೀನಿ. ಓಕೆ, ಧನ್ಯವಾದ 4 ಜನಕ್ಕೆ ನನ್ನ ಜೊತೆ ಮಾತಾಡೋದಕ್ಕೆ. ಸೊ ವೀಕ್ಷಕರೇ, ರಾತ್ರೋರಾತ್ರಿ ಬಿಬಿಎಂಪಿ ಅನ್ನುವ ಕಾರ್ಯಾಚರಣೆ ನಡೆಸಿದೆ. ವರ್ತಕರು ಬೀದಿಗೆ ಬಿದ್ದಿದ್ದಾರೆ, ಕಾರ್ಪೊರೇಟರ್ಸ್ ಹೇಳ್ತಿದ್ದಾರೆ ಹತ್ರಕ್ಕೆ ಬಂದು ಮಾತಾಡಿ, ಎಲ್ಲರೂ ಒಂದು ಗುಂಪು ಕಟ್ಕೊಂಡು ಬಂದು ಮಾತಾಡಿ, ಎಲ್ಲದಕ್ಕೂ ಪರಿಹಾರ ಇದೆ ಅಂತ. ಹಾಗಾದ್ರೆ ನಿಜವಾಗಿಯೂ ಇಲ್ಲಿನ ವರ್ತಕರಿಗೆ ಪರಿಹಾರ ಸಿಗುತ್ತಾ? ಇದೇ ಈಗಿರೋ ಪ್ರಶ್ನೆ. ಇದು ಈ ಹೊತ್ತಿನ ವಿಶೇಷ. ಕ್ಷಣ ಕ್ಷಣದ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ಸುದ್ದಿವಾಹಿನಿ.